ಇಂಡಿಯಾದಲ್ಲಿರೋರೆಲ್ಲರೂ ಈ ರೀತಿ ಊಟ ಮಾಡಿದ್ರೆ ಡಯಾಬಿಟಿಸ್ಗೆ ಬಾಯ್ ಬಾಯ್ ಹೇಳ್ಬೋದು. ಮೊದಲನೇದಾಗಿ ನಾನು ಹಾಕೊಂತಿದ್ದೀನಿ ಮೆಂತ್ಯ ಸೊಪ್ಪಿನ ಪಲ್ಯ. ಇದರಲ್ಲಿ ಇರುತ್ತೆ 4-ಹೈಡ್ರಾಕ್ಸಿ ಐಸೋಲ್ಯೂಸಿನ್. ಇದೇನ್ ಮಾಡುತ್ತೆ ಅಂದ್ರೆ ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ಸೆಕ್ರೇಟ್ ಮಾಡಕ್ಕೆ ಡೈರೆಕ್ಟ್ ಸಿಗ್ನಲಿಂಗ್ ಕೊಡುತ್ತೆ. ಎರಡನೇದಾಗಿ ನಾನು ಹಾಕೊಂತಿದ್ದೀನಿ ಗೆಣಸು, ಬೇಯಿಸಿರೋ ಗೆಣಸು. ಇದರಲ್ಲಿ ಫೈಬರ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಮತ್ತೆ ವೈಟಮಿನ್ ಎ ತುಂಬಾ ಜಾಸ್ತಿ ಇರುತ್ತೆ. ಇದ್ರ ಮೇಲೆ ನಾವು ಹಾಕೊಳ್ಳೋಣ ಸ್ವಲ್ಪ ತುಪ್ಪ. ಯಾಕೆಂದ್ರೆ ಇದು ವೈಟಮಿನ್ ಎ ಇರುತ್ತೆ ಅಂದ್ರೆ ವೈಟಮಿನ್ ಎ ಇಸ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್. ಅದ್ರ ಜೊತೆ ಯಾವಾಗ್ಲೂ ಫ್ಯಾಟ್ ಜೊತೆ ತಗೊಂಡ್ರೆ ಅಬ್ಸಾರ್ಪ್ಷನ್ ತುಂಬಾ ಚೆನ್ನಾಗಾಗುತ್ತೆ. ಮೂರನೇದಾಗಿ ನಾನು ಹಾಕೊಂತೀನಿ ಕುಕುಂಬರ್, ಸೌತೆಕಾಯಿ. ಸೌತೆಕಾಯಿ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನನಗೆ ಬೇಗ ಹೊಟ್ಟೆ ತುಂಬುತ್ತೆ, ಹೊಟ್ಟೆಲಿ ಜಾಸ್ತಿ ಸ್ಪೇಸ್ ಉಳ್ಕೊಳಲ್ಲ, ಜಾಸ್ತಿ ಕಾರ್ಬ್ಸ್ ನ ತಿನ್ನೋದನ್ನ ಪ್ರಿವೆಂಟ್ ಮಾಡುತ್ತೆ. ನಾಲ್ಕನೇದಾಗಿ ನಾನು ಹಾಕೊಂತೀನಿ ಚಪಾತಿ ಹಾಕೊಂಡೆ. ಕೊನೆಯದಾಗಿ ನಮ್ಗೆ ಪ್ರೋಟೀನ್ ಸೋರ್ಸ್ ಇದೆ ದಾಲ್. ಎಲ್ರು ಹೇಳ್ತಾರೆ ಐರನ್ ಬೇಕು ಅಂದ್ರೆ ಸೊಪ್ಪಿನ ಪದಾರ್ಥ ತಿನ್ನಿ ಅಂತ. ಈಗ ನಾನು ಇದಕ್ಕೆ ನಿಂಬೆಹಣ್ಣು ಹಿಂಡ್ತಿದ್ದೀನಿ ಸೊಪ್ಪಿನ ಪಲ್ಯಕ್ಕೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಸೊಪ್ಪಲ್ಲಿ ಐರನ್ ಇರುತ್ತೆ. ವಿಟಮಿನ್ ಸಿ ಐರನ್ ಅಬ್ಸಾರ್ಪ್ಷನ್ ನ ಜಾಸ್ತಿ ಮಾಡೋದ್ರಿಂದ ನಾವ್ ಯಾವಾಗ್ಲೂ ಐರನ್ ಇರೋಂತ ಫುಡ್ ತಿನ್ಬೇಕಾದ್ರೆ ವೈಟಮಿನ್ ಸಿ ಹಾಕೊಂಡು ತಿನ್ಬೇಕು. ನನ್ನ ಪ್ಲೇಟ್ ಹೀಗಿದೆ. ಈ ತರ ನೀವು ಊಟ ಮಾಡಿದ್ರೆ ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟು ಇರುತ್ತೆ, ಫೈಬರ್ ಕೂಡ ಇರುತ್ತೆ. ಗೊತ್ತಾಯ್ತಲ್ವಾ? ಇನ್ಮೇಲೆ ಯಾವತ್ತಾದ್ರೂ ನಿಮ್ ಮನೇಲಿ ಚಪಾತಿನ ತಿಂಡಿಗೆ ಏನಾದ್ರು ಮಾಡಿದ್ರೆ ಬರೀ 3 ಅಥವಾ 4 ಚಪಾತಿನೇ ತಿನ್ಬಿಟ್ಟು ಊಟ ಮುಗಿಸ್ಬೇಡಿ. ಚಪಾತಿನ 1 ಅಥವಾ 2 ಮಾತ್ರ ತಿನ್ನಿ. ಇನ್ ಮಿಕ್ಕಿದ ಐಟಮ್ಸ್ನೆಲ್ಲ ಇದೇ ರೀತಿ ಆಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಹಾಗೂ ಡಯಾಬಿಟಿಸ್ ಏನಾದ್ರೆ ಸರಿ ಹೋಗುತ್ತೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ಆರೋಗ್ಯ ಆಚಾರ್ಯ ಚಾನೆಲ್ ನ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ.